ಶ್ರೀ ಕುಳಲಿ ದುರ್ಗಾದೇವಿ ಕಳಸಾರೋಹಣ ಕಾರ್ಯಕ್ರಮದಲ್ಲಿ 301 ಕುಂಭಮೇಳ ಹೊತ್ತ ಮಹಿಳೆಯರು ಕುಂಭಮೇಳದೊಂದಿಗೆ ಶ್ರೀ ಭೀಮಾ ಅವಧೂತ ಮಠದಿಂದ ಕುಳಲಿ ದುರ್ಗಾದೇವಿ ಗುಡಿಯವರೆಗೆ ಕಳಸಾರೋಹಣವು ಬರಮಾಡಿಕೊಳ್ಳಲಾಯಿತು. ಕಳಸವನ್ನು ಊರಿನ ಗಣ್ಯಮಾನ್ಯರಾದ ಮುತ್ತಪ್ಪ ಗನಿ, ಅಜ್ಜು ದೇಸಾಯಿ, ಪ್ರಜ್ವಲ್ ಚಿಮ್ಮಡ್, ಮಹಾದೇವ್ ಪವಾರ್ ಶೆಟ್ಟಿ, ಪಿ.ಬಿ. ಬೆಳಗಲಿ ಅನೇಕ ಗಣ್ಯಮಾನ್ಯರು ಕೂಡಿ ಕಳಶವನ್ನು ಶ್ರೀ ದುರ್ಗಾದೇವಿ ಗುಡಿಗೆ ಡಿಜೆ ಮುಖಾಂತರ ಮೆರವಣಿಗೆ ಮುಖಾಂತರ ಬಂದು ಒಪ್ಪಿಸಲಾಯಿತು. ಭಂಡಾರ ಎರಚಿ ಮಹಿಳೆಯರು, ಯುವಕರು ಹಾಗೂ ಜಾತಿ ಭೇದ ಭಾವ ಮರೆತು ಎಲ್ಲ ವರ್ಗದ ಜನರು ಸೇರಿ ಶ್ರೀ ದುರ್ಗಾದೇವಿ ಕಳಸಾರೋಹಣವನ್ನು ತಂದು ಗುಡಿಯ ಮುಂದೆ ಹಾಗೂ ಪ್ರಮುಖ ಬೀದಿಗಳ ಮುಖಾಂತರ ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡು ಕಳಶವನ್ನು ಕುಂಭಮೇಳವು ಸಹಸ್ರಾರು ಸಂಖ್ಯೆಯಲ್ಲಿ ನೋಡಿ ಹೇಗೆ ಬರುತ್ತಿದ್ದಾರೆ ಮಹಿಳೆಯರು. ಈ ಕುಂಭಮೇಳದೊಂದಿಗೆ ಕಳಶವನ್ನು ತಂದು ಶ್ರೀ ದುರ್ಗಾದೇವಿಗೆ ಅರ್ಪಣೆ ಮಾಡುವ ಮುಖಾಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಳಶವನ್ನು ನೋಡಿ ಮಹಿಳೆಯರು ಕುಂಭಮೇಳ ಹೊತ್ತ ನಡೆಯುತ್ತಿರುವುದು, ಕುಂಭಮೇಳದೊಂದಿಗೆ ಯುವಕರು ಸಹಕರಿಸುತ್ತಿರುವುದು, ಯುವಕರು ಡಿಜೆ ಹಾಗೂ ನೀರು ಎರಚುತ್ತಾ ಬಿಸಿಲಿನ ಬೇಗೆಯನ್ನು ದಣಿಸುತ್ತಾ ಕುಂಭಮೇಳ ಹೊತ್ತ ಮಹಿಳೆಯರು ಮಾದಿಗ ಸಮುದಾಯವು ಈ ಕುಳಲಿ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಮತ್ತು ಎಲ್ಲ ಮಾದಿಗ ಸಮುದಾಯದ ಮಹಿಳೆಯರು ಕುಂಭಮೇಳ ಹೊತ್ತು ನಡೆಯುತ್ತಿರುವುದು. ಕುಂಭಮೇಳದೊಂದಿಗೆ ಶ್ರೀ ದುರ್ಗಾ ಪರಮೇಶ್ವರಿಯ ಕಳಶ ಗೋಪುರದ ಮೇಲೆ ರಾರಾಜಿಸುತ್ತಿರುವುದು. ಕೆಲವೇ ಕ್ಷಣಗಳಲ್ಲಿ ಗೋಪುರದ ಮೇಲೆ ಕಳಶವನ್ನು ಏರಿಸುತ್ತಿರುವುದು. ನಮ್ಮ ಸಮುದಾಯದ ಮುಂದೆ ಬಂದು ಕಳಶವನ್ನು ಇಳಿಸಿ ಪೂಜೆ ವಿಧಾನಗಳ ಮುಖಾಂತರ ಭೀಮಾ ಅವಧೂತ ಮಠದಲ್ಲಿ ನೆರವೇರಿಸಿಕೊಂಡು ಕಳಶವನ್ನು ತಂದು 85 ಕೆಜಿ ಕಳಶ 85 ಕೆಜಿ ಕಳಶವನ್ನು ಹೊತ್ತುಕೊಂಡು ಹೋಗುತ್ತಿರುವುದು ಅಜ್ಜು ದೇಸಾಯಿ, ಪ್ರಜ್ವಲ್ ಚಿಮ್ಮಡ್, ಮುತ್ತಪ್ಪ ಗನಿ, ಸಣ್ಣಪ್ಪ ಮೀಶಿ, ಮಹಾದೇವ್ ಮೀಶಿ, ಮಹಾದೇವ್ ಹಿರೇಕುರ್ಬಾರ್, ರಾಜು ಕಳಿಮನಿ, ಇನ್ನೂ ಅನೇಕ ಯುವಕರು ಕುಂಬಳಕಾಯಿ ಒಡೆಯುವ ಮುಖಾಂತರ ದೃಷ್ಟಿ ತೆಗೆಯುತ್ತಿರುವುದು. ಕುಂಬಳಕಾಯಿಯನ್ನು ಒಡೆದು ಅಲ್ಲಿ ನಮ್ಮ ಸನ್ಮಾನ್ಯ ಸಚಿವರ ಸೋದರರು ಶಂಕರ್ ತಿಮ್ಮಾಪುರ ಅವರು ದಂಪತಿಗಳ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸುತ್ತಿರುವುದು. ಸನ್ಮಾನವನ್ನು ಕಶ್ಯಪ್ಪ ಗಸ್ತಿ, ಮಹಾದೇವಿ ತಳಗೇರಿ, ದ್ರೆಪ್ಪ ಗಜಾರ್, ರಮಪ್ಪ ಗಸ್ತಿ, ಇನ್ನೂ ಅನೇಕರು ಸಮುದಾಯದ ಯುವಕರು ಆರತಿ ಬೆಳಗುವ ಮುಖಾಂತರ ಅವರನ್ನು ಸತ್ಕರಿಸಲಾಯಿತು. ಕಳಶಾರೋಹಣ ಕಾರ್ಯಕ್ರಮದಲ್ಲಿ ಶಂಕರ್ ತಿಮ್ಮಾಪುರ ಅವರು ದಂಪತಿಗಳ ಮುಖಾಂತರ ಬಂದು ಆಗಮಿಸಿದರು ಹಾಗೂ ಊರಿನ ಗಣ್ಯಮಾನ್ಯರೊಡನೆ ಚರ್ಚಿಸುತ್ತಿರುವುದು. ನಮ್ಮ ಸಮುದಾಯದ ಯುವಕರು ಸಾಥ್ ನೀಡುತ್ತಿರುವುದು. ಕಳಶವು ನೋಡ್ರಿ ಸದ್ಯದಲ್ಲೇ ಮೇಲೆ ಹೋಗುತ್ತಿರುವುದು. ಕಳಶವು ಮೇಲೇರಿಸುತ್ತಿರುವುದು.
ಅಡವಿ ಸಿದ್ದೇಶ್ವರ ನಿರ್ಪಾದೇಶ್ವರ ಸ್ವಾಮಿಗಳ ಪೂಜೆ ವಿಧಿವಿಧಾನಗಳ ಮುಖಾಂತರ ಕಳಶವನ್ನು ಮೇಲೇರಿಸಿ ಪೂಜೆ ಸಲ್ಲಿಸುತ್ತಿರುವುದು. ಪೂಜೆ ಸಲ್ಲಿಸಿ ಕಳಶಕ್ಕೆ ನಮನಗಳನ್ನು ಸಲ್ಲಿಸಿ ಯುವಕರು ಸಹಕರಿಸಿದರು.